ಖಾಲಿಯಾಗುತ್ತೆ ಅಂತ ಹೆದರಬೇಡಿ. ಜನರಿಗೆ ಕೇಂದ್ರ ಸರ್ಕಾರ ಕೊಟ್ಟ ಬಿಗ್ ರಿಲೀಫ್. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋ ಬೆನ್ನಲ್ಲೇ ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ ಮತ್ತು ಪೆಟ್ರೋಲ್ ಶಾರ್ಟೇಜ್ ಆಗುತ್ತೆ ಅನ್ನೋ ಭಯ ಎಲ್ಲರಲ್ಲೂ ಶುರುವಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲವರು ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಅಂತ ವದಂತಿ ಹಬ್ಬಿಸ್ತಾ ಇದ್ದಾರೆ. ಆದ್ರೆ ಈಗ ಕೇಂದ್ರ ಸರ್ಕಾರವೇ ಅಖಾಡಕ್ಕಿಳಿದು ಜನರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ಯಾರೂ ಗಾಬರಿ ಆಗಬೇಡಿ. ದೇಶದಲ್ಲಿ ಅಡುಗೆ ಅನಿಲದ ದಾಸ್ತಾನು ಫುಲ್ ಆಗಿದೆ ಅಂತ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ. ಅಷ್ಟೇ ಅಲ್ಲ, ಸಿಲಿಂಡರ್ ಬುಕ್ ಮಾಡೋಕೆ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲೋ ಅವಶ್ಯಕತೆಯೂ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಅಸಲಿಗೆ ಸರ್ಕಾರ ಹೇಳಿದ್ದೇನು, ಗ್ಯಾಸ್ ಬುಕ್ಕಿಂಗ್ ಮಾಡೋಕೆ ಇರೋ ಸುಲಭ ದಾರಿಗಳಾವವು ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಈ ವದಂತಿಗಳಿಗೆ ಬ್ರೇಕ್ ಹಾಕೋಕೆ ಸರ್ಕಾರವೇ ಈಗ ಫೀಲ್ಡ್ಗೆ ಇಳಿದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಗದ್ದಲ ನಡೆದರೂ ಭಾರತದ ಇಂಧನ ಭದ್ರತೆಗೆ ಸದ್ಯಕ್ಕೆ ಯಾವುದೇ ಧಕ್ಕೆ ಇಲ್ಲ ಅಂತ ಕೇಂದ್ರ ಅಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಆದರೆ ಏಜೆನ್ಸಿಗಳು ಮಾತ್ರ ಸಬೂಬು ಹೇಳ್ತಾ ಗ್ಯಾಸ್ ಬುಕ್ ಮಾಡೋಕೆ ಆಗದಂತೆ ಮಾಡಿದ್ದಾರೆ ಅಂತ ಆರೋಪ ಇದೆ. ಅದೇನೇ ಇರಲಿ, ಅದಕ್ಕಾಗಿ ಗ್ಯಾಸ್ ಬುಕ್ ಮಾಡೋಕೆ ಅಂತಾನೆ ಸರ್ಕಾರವೇ ಹಲವು ಸರಳ ವಿಧಾನಗಳನ್ನು ತಿಳಿಸಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ ಎಂದ ಕೇಂದ್ರ ಸರ್ಕಾರ. ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಅನ್ನೋ ಭಯ ಬೇಡ, ಅನಗತ್ಯವಾಗಿ ಸ್ಟಾಕ್ ಮಾಡಬೇಡಿ. ಏಜೆನ್ಸಿಗಳಿಗೆ ಭೇಟಿ ನೀಡುವ ಅಗತ್ಯವಿಲ್ಲ, ಮನೆಯಲ್ಲೇ ಕುಳಿತು ಡಿಜಿಟಲ್ ಬುಕ್ಕಿಂಗ್ ಮಾಡಿ. ವಾಟ್ಸ್ಆಪ್, SMS ಮತ್ತು ಮೊಬೈಲ್ ಆ್ಯಪ್ ಮೂಲಕ ಸುಲಭವಾಗಿ ಸಿಲಿಂಡರ್ ಬುಕ್ ಮಾಡಿ. ಹೌದು, ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಭಾರತದಲ್ಲಿ ಗ್ಯಾಸ್ ಪೂರೈಕೆ ನಿಂತು ಹೋಗುತ್ತೆ ಅಂತ ಎಷ್ಟೋ ಜನ ಈಗಲೇ ಸಿಲಿಂಡರ್ ಬುಕ್ ಮಾಡಿ ಸ್ಟಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಇದಕ್ಕೆ ಕ್ಲಾರಿಟಿ ನೀಡಿದ್ದಾರೆ. ಸರ್ಕಾರ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಯಾವುದೇ ಕಾರಣಕ್ಕೂ ಪೂರೈಕೆಯಲ್ಲಿ ವ್ಯತ್ಯಯ ಆಗದಂತೆ ಬಹು ಸಚಿವಾಲಯಗಳ ಜೊತೆ ಸಮನ್ವಯ ಸಾಧಿಸಲಾಗ್ತಿದೆ ಅಂತ ತಿಳಿಸಿದ್ದಾರೆ. ಆದರೆ ನಮ್ಮ ಅಡುಗೆ ಮನೆಗೆ ಬೇಕಿರೋ ಗ್ಯಾಸ್ ಸದ್ಯಕ್ಕಂತೂ ಯಾವುದೇ ತೊಂದರೆ ಇಲ್ಲದೆ ಸಿಗಲಿದೆ. ಗ್ಯಾಸ್ ಸಿಲಿಂಡರ್ ಬೇಕಾದವರು ಏಜೆನ್ಸಿಗಳಿಗೆ ಹೋಗಿ ಜನಸಂದಣಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸರ್ಕಾರ ಹೇಳಿದೆ. ಡಿಜಿಟಲ್ ಇಂಡಿಯಾ ಯುಗದಲ್ಲಿ ಸಿಲಿಂಡರ್ ಬುಕ್ ಮಾಡೋಕೆ ಈಗ ಹಲವು ದಾರಿಗಳಿವೆ. IVRS ಕರೆಗಳ ಮೂಲಕ, ಒಂದು ಸಿಂಪಲ್ SMS ಕಳಿಸುವ ಮೂಲಕ ಅಥವಾ ನಿಮ್ಮ ಕೈಯಲ್ಲೇ ಇರೋ ವಾಟ್ಸ್ಆಪ್ ಮೂಲಕವೂ ಕ್ಷಣಾರ್ಧದಲ್ಲಿ ಸಿಲಿಂಡರ್ ಬುಕ್ ಮಾಡಬಹುದು. ಇದರ ಜೊತೆಗೆ ಇಂಡೇನ್, HP ಅಥವಾ ಭಾರತ ಗ್ಯಾಸ್ ಕಂಪನಿಗಳ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬಳಸಿ ಆರಾಮಾಗಿ ನಿಮ್ಮ ಕೆಲಸ ಮುಗಿಸಬಹುದು. ಸರ್ಕಾರದ ಮನವಿ ಏನಪ್ಪಾ ಅಂದ್ರೆ, ಗ್ರಾಹಕರು ಸಾಮಾನ್ಯವಾಗಿ ಮಾಡುವಂತೆ ತಮ್ಮ ಮನೆಗಳ ಸೌಕರ್ಯದಿಂದಲೇ ಸಿಲಿಂಡರ್ ಬುಕ್ ಮಾಡಿ. ಅನಗತ್ಯವಾಗಿ ಏಜೆನ್ಸಿಗಳಿಗೆ ಭೇಟಿ ನೀಡಿ ಜನಸಂದಣಿ ಸೃಷ್ಟಿಸಬೇಡಿ. ಅಷ್ಟೇ ಅಲ್ಲ, ನಿಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚಿನ ಸಿಲಿಂಡರ್ಗಳನ್ನು ಬುಕ್ ಮಾಡಿ ಸ್ಟಾಕ್ ಇಡಬೇಡಿ ಅಂತಲೂ ಅಧಿಕಾರಿಗಳು ಕೇಳಿಕೊಂಡಿದ್ದಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಯಾಗೋದು ತಪ್ಪುತ್ತೆ ಅನ್ನೋದು ಸರ್ಕಾರದ ಉದ್ದೇಶ. ಒಟ್ಟಾರೆಯಾಗಿ ವದಂತಿಗಳಿಗೆ ಕಿವಿಗೊಟ್ಟು ಜನ ಯಾರೂ ಟೆನ್ಷನ್ ತಗೊಳ್ಳೋ ಅಗತ್ಯವಿಲ್ಲ. ಸರ್ಕಾರವೇ ಪೂರೈಕೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರೋದ್ರಿಂದ ಗ್ಯಾಸ್ ಸಿಲಿಂಡರ್ ಎಂದಿನಂತೆ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ನೀವು ಮಾಡಬೇಕಿರೋದು ಇಷ್ಟೇ, ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲೋದನ್ನು ಬಿಟ್ಟು ಡಿಜಿಟಲ್ ಚಾನೆಲ್ಗಳನ್ನು ಬಳಸಿ ಸ್ಮಾರ್ಟ್ ಆಗಿ ಬುಕ್ಕಿಂಗ್ ಮಾಡಿ.